ಹಲೋ, ಬನ್ನಿ. ಈಗ ನಾವು ಕರಾವಳಿ ಉತ್ಸವಕ್ಕೆ ಬಂದಿದ್ದೀವಿ ಮಂಗಳೂರಲ್ಲಿ. ತುಂಬಾ ಸುಂದರವಾಗಿದೆ. ಅದು ಎಂಟ್ರೆನ್ಸು, ಒಳ್ಳೆ ದೀಪಾಲಂಕಾರ. ಇದು ಸುಸ್ವಾಗತ. ಈಗಿನ ಯಕ್ಷಗಾನ ನಡೀತಾ ಇತ್ತು. ಜನ ಎಲ್ಲ ತುಂಬಾ ಜನ ಸೇರಿದ್ದಾರೆ. ಫೆಸ್ಟಿವಲ್ ತುಂಬಾ ಅದ್ಭುತವಾಗಿದೆ. ಹೊರಗಡೆ ಹೋಗೋಣ, ನೋಡೋಣ ಯಾವ್ಯಾವ ಸ್ಟಾಲ್ಸ್ಗಳಿದೆಯೋ, ಏನೇನು ಕಲೆಗಳು ನಡೀತಾ ಇದೆಯೋ. ಈ ಒಂದು ಫಂಕ್ಷನ್ ಅಲ್ಲ, ಇದೊಂಥರ ಹಬ್ಬ ಅನ್ಬೋದು. ಈ ಹಬ್ಬದಲ್ಲಿ ಇನ್ನು ಏನೇನಿದೆಯೋ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಜೊತೆ ಹೋಗೋಣ. ಈಗ ನಾವಿಲ್ಲಿ ಟಿಕೆಟ್ ಕೌಂಟರ್ ಬಂದಿದ್ದೀವಿ. ಟಿಕೆಟ್ ತಗೊಂಡು ನೆಕ್ಸ್ಟ್ ಎಂಟ್ರೆನ್ಸ್ ಅಲ್ಲಿದೆ, ಕರಾವಳಿ ಉತ್ಸವ. ಬ್ರದರ್ ಅಂತ ಬ್ರದರ್ ಟಿಕೆಟ್ ತಗೋತಾ ಇದಾರೆ, ನೋಡ್ಬೋದು. ಜೈಂಟ್ ವೀಲು ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಆಯ್ತು ಟಿಕೆಟ್ ತಗೊಂಡಾಯ್ತು. ಈಗ ಕರಾವಳಿ ಉತ್ಸವ ಒಳಗಡೆ ಎಂಟ್ರಿ ಹೋಗೋಣ. ಟಿಕೆಟ್ ಸ್ಕ್ಯಾನ್ ಆಯ್ತು. ಈಗ ಒಳಗಡೆ ಪ್ರವೇಶ ಮಾಡ್ತಾ ಇದೀವಿ. ಬನ್ನಿ ಒಟ್ಟಿಗೆ ಹೋಗೋಣ. ಒಳ್ಳೆ ಸಕ್ಕತ್ತಾಗಿದೆ, ತೋರ್ಸ ನೋಡಿ. ಯಕ್ಷಗಾನದ ಗ್ಲಿಮ್ಸ್ ಬರ್ತಿದಂಗೆ ಇದೆ. ಒಳಗ್ ಬಂದ್ರೆ ಜೈಂಟ್ ವೀಲ್. ವಾವ್, ಮಂಗಳೂರಲ್ಲಿ ಒಂದು ನಯಾಗ್ರಾ ಫಾಲ್ಸ್. ನಿಮಗೆ ಫಾಲ್ಸ್ ತೋರಿಸ್ತೀನಿ, ಹೋಗೋಣ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದ್ ಸ್ವಲ್ಪ ಆಟಗಳಿದಾವೆ. ಮಕ್ಕಳೇನು ಆಟ ಆಡ್ಬೇಕಂತೆ. ನಾನು ಎಲ್ಲಿಗೆ ಬಂದ್ರು ಆಟ ಆಡಬೇಕು, ಎಕ್ಸಿಬಿಷನ್ ಬಂದ್ರೆ ಆಟ ಆಡಬೇಕು. ಯಾವ್ದು ಟ್ರೈನು? ಯಾವ ಟ್ರೈನ್ ಆಡಬೇಕು ನೋಡಿ ಫ್ರೆಂಡ್ಸ್. ಈ ನಾನು ಹಂಗೆ ಎಲ್ಲಿಗೆ ಹೋದ್ರು ಈ ತರದ ಎಕ್ಸಿಬಿಷನ್ ಹಿಡ್ಕೊಬಿಡ್ತಾನೆ. ಟ್ರೈನ್ ಆಡಬೇಕು ಅಂತ. ಟ್ರೈನ್ ಈಗ ಮೈಸೂರು ಗಾಡಿ ಬರ ಇಲ್ಲ ಕಣ. ಅಲ್ಲ ಫಾಲ್ಸ್ ನೋಡವ, ಎಷ್ಟು ಚೆನ್ನಾಗಿ ನೋಡ ಫಾಲ್ಸು. ಫ್ರೆಂಡ್ಸ್, ಇದೊಂಥರ ತುಂಬಾ ಅದ್ಭುತವಾದ ಜಾಗ. ನೀವು ನೋಡ್ರೆ ತುಂಬಾ ಖುಷಿ ಪಡ್ತೀರಾ. ನಾನು ಈ ತರದ ಫಾಲ್ಸ್ ನ ದುಬೈಗೆ ಹೋದಾಗ ನೋಡಿದ್ದೆ. ದುಬೈಲಿ ಆಕ್ಚುಲಿ ಮಿಸ್ ಮಾಡ್ಕೊಂಡಿದ್ದೆ. ದುಬೈ ಎಕ್ಸ್ಪೋದಲ್ಲಿ ಹೋಗಿದ್ದು, ತುಂಬಾ ದೊಡ್ಡ ಎಕ್ಸ್ಪೋ ಇತ್ತು. ಸುತ್ತಿ ಫಾಲ್ಸ್ ಹುಡುಕಾಗ್ಲಿಲ್ಲ. ಬಟ್ ಆದ್ರೆ ಅಲ್ಲಿ ಮಿಸ್ ಮಾಡಿದ ಫಾಲ್ಸ್ ನ ಇಲ್ಲಿ ಮಂಗಳೂರು ನೋಡ್ತಾ ಇದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ದೊಡ್ಡ ಫಾಲ್ಸ್. ಬನ್ನಿ ನೋಡೋಣ. ಎಂಟ್ರೆನ್ಸ್ 50 ರೂಪಾಯಿ. ಇಲ್ಲಿ ವಾಟರ್ ಫಾಲ್ಸ್ ನೋಡೋದಕ್ಕೆ 50 ರೂಪಾಯಿ. ಬನ್ನಿ ಒಳಗಡೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಅಮೋಘ, ಮಧುರ, ರೋಮಾಂಚಕಾರಿಯಾಗಿದೆ. ಎಂತ ಫಾಲ್ಸು, ಕೆಳಗಡೆಯಿಂದ ತೋರಿಸ್ಕೊಡ್ತೀನಿ. ಇದು ಅದ್ಭುತ ಫಾಲ್ಸು. ದುಬೈಯಲ್ಲಿ ಬಿಟ್ರೆ ನೆಕ್ಸ್ಟ್ ಮಂಗಳೂರು ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದೆ. ಈಗೆಲ್ಲ ಈಗ ಮಕ್ಕಳೆಲ್ಲ ಖುಷಿ ಪಡ್ತಾ ಇದಾರೆ. ಅಲ್ಲಿ ನೋಡಿ, ನನ್ನ ಮಗನ ಆಲ್ರೆಡಿ ಓಡೇಬಿಟ್ಟ ಫಾಲ್ಸ್ ನೋಡೋದಕ್ಕೆ ಅಂತ. ಫಾಲ್ಸ್ ಹತ್ರ ಹೋಗೋಣ, ಒಳಗಡೆ ಹೋಗೋಣ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಫಾಲ್ಸ್ ಹತ್ರ ಹೋಗೋಣ, ಕರ್ಕೊಂಡು ಹೋಗ್ತಾ ಇದೀನಿ. ಇದು ಇನ್ನೂ ಸೂಪರ್ ಆಗಿದೆ. ಒಳ್ಳೆ ಮಳೆ ಗೈಸ್. ಫ್ರೆಂಡ್ಸ್, ಕರಾವಳಿ ಉತ್ಸವದಲ್ಲಿ ಯಕ್ಷಗಾನ ಇಲ್ಲ ಅಂದ್ರೆ ಅದಕ್ಕೇನ್ ಕಳೆ. ಇಲ್ಲಿ ಬನ್ನಿ, ಒಳ್ಳೆ ಯಕ್ಷಗಾನ ನಡೀತಾ ಇದೆ, ಒಳ್ಳೆ ಮನೋರಂಜನೆ. ನಾನು ಯಾವತ್ತೂ ಲೈವ್ ಯಕ್ಷಗಾನ ನೋಡಿರ್ಲಿಲ್ಲ, ಇವತ್ತು ನೋಡ್ತಾ ಇದೀವಿ. ಅದ್ಭುತವಾದ ಕಲೆಗಾರರು ತುಂಬಾ ಜನ ಪರ್ಫಾರ್ಮ್ ಮಾಡ್ತಾರೆ ನೋಡಿ. ಕೇವಲ ಒಂದು ಮಂಗನ ಕಾರಣಕ್ಕೆ ಚಿಂತಿಸುವುದು ಬೇಡ. ಈ ಗದ್ದು ನನಗೆ ಅಪ್ಪಣೆ ಕೊಟ್ಟರೆ ಈಗಿಂದೀಗಲೇ ಹೋಗಿ ಆ ಮಂಗನನ್ನು ಬಂಧಿಸಿ ನಿನ್ನ ಸಾಲಮಣಕ್ಕೆ ಅರ್ಪಿಸುತ್ತೇನೆ. ಕರಾವಳಿಯ ಸ್ಟ್ರೀಟ್ ಫುಡ್ಸ್. ಏನ್ ಹೇಳ್ತಾ ಇದ್ಯಾ? ನಮ್ಮ ಬ್ರದರ್ ಇಲ್ಲಿ ವೇಲ್ಪುರಿ ಹೇಳಿದಾನೆ. ಪಾವ್ ಭಾಜಿ ಹೇಳಿದೀವಿ, ಅದನ್ನ ಪ್ರಿಪೇರ್ ಮಾಡ್ತಾ ಇರೋದನ್ನ ನೋಡಿ. ಅದ್ಭುತವಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತದೆ, ಆದ್ರೆ ಮಸಾಲೆ ಹಾಕ್ಬೇಕಲ್ಲ. ಪಾವ್ ಭಾಜಿ ಬನ್ನು, ತಗೊಂಡು ತಿಂದಿರೋ. ಫಸ್ಟ್ ಪ್ರತಿಮಾ ನೋಡಿಲಿ, ಪಾವ್ ಭಾಜಿ ತಗೋದಿದ್ದಾನೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ? ನೀನ್ ನೋಡಿದ್ರೆ ನೀವು ಇಷ್ಟು ಖುಷಿ ಪಡ್ತೀಯ. ಚೆನ್ನಾಗಿದೆ. 1 2 3 ಬಂದೋಯ್ತು ನೋಡ್ರೆ. ಬಾಯಿಗೆ ಬರ್ತಿದ್ರು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಕೊಯ್ತಾವ್ರೆ ಬನ್ನನ್ನ ಕೊಯ್ತಾವ್ರೆ.
ಕೊಯ್ದು ಮಸಾಲೆ ಹಾಕ್ತಾರೆ. ನೆಕ್ಸ್ಟ್ ಮಸಾಲೆ ಬಂತು, ಈ ಕಡೆ ಮಸಾಲೆ ಆ ಕಡೆ ಯಕ್ಷಗಾನ. ಇದು ಎಣ್ಣೆ ಅಲ್ಲ, ಇದು ತುಪ್ಪ ಹಾಕ್ತಾ ಇದಾರೆ, ಪರವಾಗಿಲ್ಲ. ಮತ್ತೇನ್ ಮಾಡ್ತಾ ಇರೋದು ಗೈಸ್, ಇದೊಂಥರ ತುಪ್ಪನೆಲ್ಲ ಮಾಡ್ತಾವ್ರೆ ಅವರು. ಬಂತು ನೋಡಿ, ಬಂತು ಪಾವ್ ಭಾಜಿ ಮಸಾಲ ಬಂತು, ಮಸಾಲ ಬನ್ನು ಬಂತು. ಯಾರ್ದವ ಪಾವ್ ಭಾಜಿ? ಇವರೇ ನೋಡಿ ಕಲಾಕಾರರು, ಕಲಾಕಾರರು. ಪಾವ್ ಭಾಜಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ನೋಡೋಣ. ಎಲ್ಲೋದ ನಮ್ಮ ಪ್ರಜ್ವಲ್ ಆರ್ಡರ್ ಮಾಡೋದು? ನೀವು ಆರ್ಡರ್ ಮಾಡಿದ್ದು ಪಾವ್ ಭಾಜಿ ಕಿಂಗ್ ಇಲ್ಲಿದ್ದಾರೆ. ಮಾಡ್ರ ಪಾವ್ ಭಾಜಿ ಹೆಂಗಿದೆ ತಿನ್ಬಿಟ್ಟು ಹೇಳಿ ಟೇಸ್ಟು. ಬಿಸಿ ಉಂಟಾ? ವಾ, ಬ್ರದರ್ ಫುಲ್ ಬಿಸಿ ಆಗ್ಬಿಡಿ ತಟ್ಟೆ. ಮಸಾಲೆ ಸಾಕಾದಾಗ ಹಾಕಿದ್ರು. ಬಿಸಿ ಹಿಡಿಯೋಕ್ಕಾಗದೆ ಪೇಪರ್ ಪ್ಲೇಟ್ ಕೇಳ್ತಾ ಇದಾರೆ. ಟಿಶ್ಯೂ ಪೇಪರ್ ಇಟ್ಕೊತಾ ಇದಾರೆ. ಟಿಶ್ಯೂ ಪೇಪರ್ ಇಟ್ಕೊಂಡು ಬಿಸಿನ ಹಾರಿಸ್ಕೊಂಡು ಪಾವ್ ಭಾಜಿನ ತಿಂದು ರುಚಿ ಹೆಂಗಿದೆ ಅಂತ ರಿವ್ಯೂಸ್ ಹೇಳ್ತಾರೆ. ಕರಾವಳಿ ಸ್ಪೆಷಲ್. ಬೇಲ್ಪುರಿ ಬೇಡ, ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಪಾವ್ ಭಾಜಿ ಹೇಗಿದೆ? ಹೇಗಿದೆ ಪಾವ್ ಭಾಜಿ? ತಿಂತಾ ಇದ್ದೀರಾ? ತುಂಬಾ ಚೆನ್ನಾಗಿದೆಯಾ? ವೆರಿ ಗುಡ್. ಅವರ ಪಾವ್ ಭಾಜಿ ಚೆನ್ನಾಗಿದೆ. ಇಲ್ಲಿ ಇವನು ಬೇಲ್ಪುರಿ ತಿಂತ ಇದ್ದಾನೆ. ಬೇಲ್ಪುರಿ ಹೆಂಗಿದೆಯೋ? ಸೂಪರ್ ಆಗಿದೆಯಾ? ಸೂಪರ್. ಚಾಟ್ಸ್ ಆಯ್ತು. ಇಲ್ಲಿ ನನ್ನ ಮಗನಿಗೆ ಐಸ್ ಗೋಲಾ ಬೇಕಂತೆ. ಐಸ್ ಗೋಲಾ ತಗೊಂಡು ಬಂದಿದ್ದೀನಿ. ಆಲ್ರೆಡಿ ಅಲ್ಲಿ ಫಾಲ್ಸ್ ಅಲ್ಲಿ ನೆನ್ಕೊಂಬಂದಾನೆ, ಅಂದ್ರು ಐಸ್ ಬೇಕಂತ. ಬೇಕಾ? ಆಯ್ತು. ನಾವು ಪೂರ್ವಜನ ಮಾಡೋ ಪುಣ್ಯ ಇಂಥ ಮಕ್ಕಳು ಬೇಡ ಅಂದ್ರು ಕೇಳಲ್ಲ. ಚಳಿಲಿ ಐಸ್ ಬೇಕಂತೆ, ಪ್ರಿಪೇರ್ ಮಾಡಿಸ್ತಾ ಇದ್ದೀನಿ. ನೋಡಿ ಐಸ್ ಗೋಲಾ ಹೆಂಗ್ ರೆಡಿ ಮಾಡ್ತಾ ಇದಾರೆ. ಐಸ್ನ ಗ್ರೈಂಡ್ ಮಾಡಿ ಅದನ್ನು ಒತ್ತಿ, ಅದೊಂದು ಐಸ್ ಕ್ರೀಮ್ ಸೇವ್ ಬಂತು. ಇವನಿಗೆ ಆರೆಂಜ್ ಪರ್ಪಲ್. ಫಸ್ಟ್ ಪರ್ಪಲ್ ಹಾಕ್ತಾ ಇದಾರೆ, ಅದ್ರ ಮೇಲ್ಗಡೆ ಆರೆಂಜ್ ಬರ್ತಾ ಇದೆ. ಇಷ್ಟೊಂದು ಕಲರ್ ಹೆಂಗಿರುತ್ತೋ ಏನೋ. ಟೇಸ್ಟ್ ಮಾಡಪ್ಪ, ಹೆಂಗಿದೆ ಹೇಳಪ್ಪ. ಹೆಂಗಿದೆ? ಚೆನ್ನಾಗಿದೆಯಾ? ಸರಿ. ಓವರ್ ಆಲ್ ಕರಾವಳಿ ಉತ್ಸವ ಎಕ್ಸ್ಪೀರಿಯನ್ಸು ಓಕೆ ಚೆನ್ನಾಗಿತ್ತು. ಅದು ಇಲ್ಲಿ ವೆರಿ ಹೈಲೈಟೆಡ್ ಅಂದರೆ ಇಲ್ಲಿಂದ ಕಾಣ್ತಾ ಇದೆಯಲ್ಲ ಈ ವಾಟರ್ ಫಾಲ್ಸು. ಇದನ್ನು ಯಾರು ಮಂಗಳೂರಲ್ಲಿರೋರಾಗಲಿ ಬಂದಿರೋ ಟೂರಿಸ್ಟ್ ಆಗಲಿ ಮಿಸ್ ಮಾಡಬೇಡಿ. ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ಆ ಕಡೆ ಯಕ್ಷಗಾನ ತುಂಬ ಚೆನ್ನಾಗಿದೆ. ಫುಡ್ ಸ್ಟಾಲ್ಸ್ ಆರ್ಡಿನರಿ, ಎಲ್ಲ ಕಡೆ ಹೆಂಗಿರುತ್ತೋ ಅದೇ ಇರುತ್ತೆ. ಮಾಮೂಲಿ ಟ್ವಿಸ್ಟರು, ಲೆಮನ್ ಸೋಡಾ, ಐಸ್ ಕ್ರೀಮ್ಸ್ ಆ್ಯಂಡ್ ದೆನ್ ಪಾನಿಪುರಿ, ಮಸಾಲೆ ಪುರಿ, ನಾರ್ಮಲ್ ಚಾಟ್ಸು. ಸ್ಪೆಷಲ್ ಕರಾವಳಿ ಅಂಥದ್ದು ಇಲ್ಲಿ ಏನು ಸಿಗ್ತಾ ಇಲ್ಲ ಫುಡ್ಡಲ್ಲಿ. ಆದರೆ ಈ ಕರಾವಳಿಯಲ್ಲಿ ನಮಗೆ ತುಂಬ ಇಷ್ಟ ಆಗಿದೆ ಯಕ್ಷಗಾನ ಮತ್ತು ವಾಟರ್ ಫಾಲ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.